ರಾಜ್ಯ ಸರ್ಕಾರದ ವಿರುದ್ಧ ಸಾರಿಗೆ ನೌಕರರ ಸಮರ ಮುಂದುವರಿತಾ ಇದೆ. ಆಗಸ್ಟ್ 5ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಲಾಗಿದೆ. ನಿನ್ನೆಯ ಸಾರಿಗೆ ನೌಕರರ ಜೊತೆ ಒಂದು ಸಭೆ ಇತ್ತು, ಬಟ್ ಸರ್ಕಾರ ಸಂಧಾನ ಇದೆಯಲ್ಲ ಅದು ವಿಫಲ ಆಗಿದೆ. ಸೊ ಬೇಡಿಕೆಗಳ ಈಡೇರಿಸುವಂತೆ ನಾಡಿದ್ದು ಮುಷ್ಕರಕ್ಕೆ ಕರೆ ನೀಡಲಾಗುತ್ತೆ. ಸೊ ನಾಳೆ CM ಜೊತೆಗೆ ಕೂಡ ಮಹತ್ವದ ಸಭೆ ಆಗುತ್ತೆ. ಅಂದರೆ ಮುಷ್ಕರ ಭವಿಷ್ಯ ನಿರ್ಧಾರ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ವೇಳೆ ಇವರ ಬೇಡಿಕೆಯ ತಕ್ಕಂತೆ ಏನಾದರೂ ಭರವಸೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ 5ನೇ ತಾರೀಕಿಗೆ ಮುಷ್ಕರವನ್ನು ಹಾಕೋದಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಅಂದರೆ ಇವರು ಡ್ಯೂಟಿಗೆ ಹಾಜರಾಗೋದಿಲ್ಲ, ಮನೆಯಲ್ಲೇ ಇರ್ತಾರೆ. ಅಂದರೆ ಅನಿರ್ದಿಷ್ಟಾವಧಿ ಹೋರಾಟ ಅಂತ ಹೇಳಿದ್ರೆ ಹಿಂಗಿರುತ್ತೆ. ಸೊ ನೀವು ಡ್ಯೂಟಿಗೆ ಹಾಜರಾಗಿಲ್ಲ ಅಂತ ಹೇಳಿದ್ರೆ ಪ್ರಯಾಣಿಕರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಗೊತ್ತಿಲ್ಲ ಸರ್ಕಾರ ಯಾವ ನಿರ್ಧಾರಕ್ಕೆ ಬರುತ್ತೋ ಏನೋ ಗೊತ್ತಿಲ್ಲ. ಪ್ರಮುಖವಾಗಿ 4 ಬೇಡಿಕೆಯನ್ನು ಇವರು ಇಟ್ಟಿದ್ದಾರೆ. ಅದರಲ್ಲಿ 38 ತಿಂಗಳ ಹಿಂಬಾಕಿ ಕೊಡಬೇಕು, ಆಮೇಲೆ ವೇತನ ಪರಿಷ್ಕರಣೆ ಆಗಬೇಕು ಅಂತೇಳಿ. 4ರಲ್ಲಿ 2 ಆದರೆ ಸಾಕು ಅಂತೇಳಿ. ಬಟ್ ಸರ್ಕಾರ ಯಾವುದೇ ರೀತಿಯಾಗಿ ಇದುವರೆಗೂ ಕೂಡ ಕನ್ಕ್ಲೂಷನ್ಗೆ ಬಂದಿಲ್ಲ. ಆದರೆ ಸಾರಿಗೆ ನೌಕರರ ಮನವೊಲಿಸುವಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಮತ್ತೊಂದು ಕಡೆ ಅಂದರೆ ಆವತ್ತು ಒಂದು ವೇಳೆ ಈ ಒಂದು ಧರಣಿ ಆಯಿತು ಅಂತ ಹೇಳಿದ್ರೆ ಖಾಸಗಿ ಬಸ್ ರಸ್ತೆಗಿಳಿಸಲು ಯೋಚನೆ ಕೂಡ ಮಾಡಲಾಗಿದೆ. ಅಂದರೆ ಪರ್ಯಾಯ ವ್ಯವಸ್ಥೆ ಕೂಡ ಇರುತ್ತೆ. ಸೊ ಹಂಗಾಗಿ ಪ್ರಯಾಣಿಕರಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಕಾದು ನೋಡಬೇಕು. ಸೊ ನಾಳೆಯೂ ಕೂಡ ಮಹತ್ವದ ಸಭೆ ಇರುತ್ತೆ.